ಸಾಲ ಕೊಡೋದು ತಪ್ಪಲ್ಲ, ಹಾಗೆ ಸಾಲ ಪಡೆಯೋದು ತಪ್ಪಲ್ಲ. ಆದರೆ ಸಾಲ ಕೊಡೋರು ತೆಗೆದುಕೊಳ್ಳೋರು ಎಲ್ಲವೂ ಕಾನೂನು ಪ್ರಕಾರವೇ ಇದ್ರೆ ಸರಿ. ಹಾಗೆ ಸಾಲ ಕೊಡೋರಿಗೆ ಸ್ವಲ್ಪವಾದ್ರೂ ಮಾನವೀಯತೆ ಇರಬೇಕು ಕಣ್ರಿ. ಆದ್ರೆ ಅದು ಅವ್ರಿಗೆ ಇರೋದೇ ಇಲ್ಲ. ನಿಮ್ಗೆ ಗೊತ್ತಿರಲಿ, ಇದರ ಕರಾಳತೆ ಹೇಗಿದೆ ಅಂದ್ರೆ, ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ 10%ನಿಂದ 30-40% ವರೆಗೂ ಕೂಡ ಬಡ್ಡಿ ದಂಧೆ ನಡೆಯುತ್ತೆ. ಇದನ್ನ ಕೇಳಿದ್ರೆ ಎದೆ ನಡುಗಿ ಹೋಗುತ್ತೆ. ಕೆಲವೆಡೆ ನಡೆಯೋದು ಬರೀ ಬಡ್ಡಿ ವ್ಯವಹಾರ ಅಲ್ಲ, ಬದಲಿಗೆ ಮೀಟರ್ ಬಡ್ಡಿ ದಂಧೆ. ಉದಾಹರಣೆಗೆ ಬೆಂಗಳೂರಿನ ಕಲಾಸಿಪಾಳ್ಯ ಮಾರ್ಕೆಟ್ ಇದೆಯಲ್ಲ, ಇಲ್ಲಿ ಬೆಳಗ್ಗೆ 500 ರೂಪಾಯಿ ದುಡ್ಡು ಕೊಟ್ರೆ ತಳ್ಳಗಾಡಿಯವರು ಅಥವಾ ದೈನಂದಿನ ವ್ಯಾಪಾರ ಮಾಡೋರು ರಾತ್ರಿ ಕಡಿಮೆ ಇದ್ರು 600ರಿಂದ 650 ರೂಪಾಯಿ ವಾಪಸ್ ಕೊಡ್ಬೇಕಾಗುತ್ತೆ ಅವ್ರಿಗೆ. ದಿನವೊಂದಕ್ಕೆ ಈ ಬಡ್ಡಿ ದಂಧೆಕೋರರು ತೆಗೆದುಕೊಳ್ಳೋ ಬಡ್ಡಿ ಪರ್ಸೆಂಟೇಜು ಎಷ್ಟು ಅನ್ನೋದನ್ನ ನೀವು ಸುಮ್ಮನೆ ಇಮ್ಯಾಜ್ ಮಾಡ್ಕೊಳ್ಳಿ. ಒಂದು ವೇಳೆ ಸರಿಯಾದ ಟೈಮ್ಗೆ ಸಾಲ ಬಡ್ಡಿ ಕಟ್ಟಿಲ್ಲ ಅಂದ್ರೆ ಮನೆ ಮಂದಿನೆಲ್ಲ ತಮ್ಮ ಕೊಳಕು ಬಾಯಿಯಿಂದ ಕರೆದು ಬೀದಿಗೆ ನಿಲ್ಲಿಸ್ಬಿಡ್ತಾರೆ.